ಲಾಯಲ್ಟಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ತಾಲೂಕಿನ ನಂದಿ ಪಂಚಾಯಿತಿ ಶಿಂಗಾಳಿ ಕದರೇನಹಳ್ಳಿ ಗ್ರಾಮದ ವ್ಯಾಪ್ತಿಯ ಸರ್ವೆ ನಂಬರ್ 67ರಲ್ಲಿ 10ಕ್ಕೂ ಹೆಚ್ಚು ದಲಿತ ರೈತ ಕುಟುಂಬಗಳು ಹಲವು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದ ಜಮೀನುಗಳನ್ನು ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಹೇಳಿ ಒಕ್ಕಲೆಬ್ಬಿಸಲಾಗಿದೆ. ಕೂಡಲೇ ಜಮೀನು ವಿವಾದವನ್ನು ಬಗೆಹರಿಸಲು ಆಗ್ರಹಿಸಿ ಉಪ ಅರಣ್ಯಾಧಿಕಾರಿ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಕಳೆದ 60 ದಿನಗಳಿಂದ ಅನಿರ್ದಿಷ್ಟ ಧರಣಿ ನಡೆಯುತ್ತಿದೆ. ಹೋರಾಟದ ಭಾಗವಾಗಿ ಗುರುವಾರ ಮತ್ತಷ್ಟು ತೀವ್ರಗೊಂಡಿತು. ಹೋರಾಟದ ಭಾಗವಾಗಿ ರೈತರು ಜಮೀನು ಪ್ರವೇಶಿಸಿ ಸಾಗುವಳಿ ಆರಂಭಿಸಲು ಮುಂದಾದಾಗ ಪೊಲೀಸರು ತಡೆದರು. ದಲಿತ ಸಂಘರ್ಷ ಸಮಿತಿ, ಕೆಆರ್ಎಸ್ ಪಕ್ಷ, ಕರ್ನಾಟಕ ಕೃಷಿ ಕೂಲಿಕಾರರ ಸಂಘ ಹಾಗೂ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಜಮೀನು ಪ್ರವೇಶಿಸಲು ಯತ್ನಿಸಿದ 100 ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದು ಬಳಿಕ ಬಿಡುಗಡೆಗೊಳಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಕೋಡಿಹಳ್ಳಿ ಬಣದ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ಕೆಆರ್ಎಸ್ ಪಕ್ಷದ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ, ದಲಿತ ಸಂಘರ್ಷ ಸಮಿತಿ ಹಿರಿಯ ಮುಖಂಡ ಮುನಿಸ್ವಾಮಿ, ಪ್ರಾಂತ ರೈತ ಸಂಘದ ಮುಖಂಡ ಎಂಪಿ ಮುನಿವೆಂಕಟಪ್ಪ, ಕೃಷಿ ಕೂಲಿಕಾರರ ಸಂಘದ ಮುಖಂಡ ಪಿಆರ್ ಸೂರ್ಯನಾರಾಯಣ ಹಾಗೂ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಗಡ್ಡಂ ವೆಂಕಟೇಶ್, ಕೆಸಿ ರಾಜಕಾಂತ್ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯ ನೇತೃತ್ವ ವಹಿಸಿದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿ.ಚೆ. ಗಂಗಪ್ಪ, ತಾಲೂಕು ಸಂಚಾಲಕ ಎನ್. ಪರಮೇಶ್, ಬಿವಿ ವೆಂಕಟರಮಣಪ್ಪ, ಶ್ರೀ ರಂಗಚಾರಿ, ಚನ್ನರಾಯಪ್ಪ, ಸಿದ್ದಗಂಗಪ್ಪ ಇತರರು ಉಪಸ್ಥಿತರಿದ್ದರು. ಬಡವರಿಗೆ ಏನಿಲ್ಲ ಭೂಮಿ ಕೊಡ್ಬೇಕಂತ ನಾವೆಲ್ಲ ಒತ್ತಾಯ ಇದೆ. ದಯವಿಟ್ಟು ಕರ್ಸೋತ ವ್ಯವಸ್ಥೆ ಮಾಡಬೇಕು. ಅರ್ಶನ ಸಾಹೇಬ್ರು ಇಲ್ಲೇ ಇದ್ದಾರೆ. ನಾವು ಈಗಾಗಲೇ ಇವತ್ತು ಹೋರಾಟಕ್ಕೆ ಶಾಂತಿಯುತ ಹೋರಾಟ ಆದರೆ ಜಿಲ್ಲಾಡಳಿತ ಪೊಲೀಸರನ್ನು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲಾಯ್ ಮಾಡಿದೆ. ಇದು ತೋರಿಸ್ತಾ ಇದೆ ಜಿಲ್ಲಾಡಳಿತ ಸರ್ವಾಧಿಕಾರಿತನ, ಜಿಲ್ಲಾಡಳಿತ ಬಡವರ ವಿರೋಧಿ ವಿಧಾನ. ಹಾಗಾಗಿ ಪೊಲೀಸ್ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಪೊಲೀಸರ ವಿರುದ್ಧ ನಮ್ಮ ಹೋರಾಟ ಇರ್ತದೆ. ಏನಿವತ್ತು ಅರಣ್ಯ ಇಲಾಖೆ ಇವತ್ತು ಬಡವರನ್ನು ಇವತ್ತು ಉಳ್ಮೆ ಮಾಡಕ್ಕೆ ಬಿಡ್ತಾ ಇಲ್ಲ, ಅದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಅದೇ ಹೇಳ್ತಾರೆ, ಇವತ್ತು ಪೊಲೀಸರು ಇಷ್ಟೊಂದು ಜನ ಇದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ಬರ ಬಂದಿದೆ. ಸರ್ಕಾರದ ಹಣವನ್ನು ಪೋಲು ಮಾಡಿ 100 ಜನ ಪೊಲೀಸರನ್ನು ಚೂ ಬಿಟ್ಟು ರೈತರ ಮೇಲೆ ದಾಳಿ ಮಾಡತಕ್ಕಂಥ ಷಡ್ಯಂತ್ರವನ್ನು ಜಿಲ್ಲಾಡಳಿತ ಮಾಡಿದೆ. 144 ಸೆಕ್ಷನ್ ಇವತ್ತು ಹಾಕಿದ್ದಾರೆ. ಇವತ್ತು ರೈತರ ಹೋರಾಟವನ್ನು ದಮನ ಮಾಡಲಿಕ್ಕೆ, ಬಡವರ ಹೋರಾಟವನ್ನು ದಮನ ಮಾಡಲಿಕ್ಕೆ ಈ 144 ಸೆಕ್ಷನ್ ಹಾಕಿದ್ದಾರೆ. ಇದನ್ನು ನಾವು ಹಿಮ್ಮೆಟ್ಟಿಸ್ತೀವಿ. ಇದ್ರ ವಿರುದ್ಧ ಕೂಡ ಹೋರಾಟ ಮಾಡ್ತೀವಿ. ನಿಮ್ಮ 144 ಸೆಕ್ಷನ್ ಏನು ಕೆಲಸಕ್ಕೆ ಬರಲ್ಲ ಅಂತಕ್ಕಂಥದ್ದು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬೇಕೇ ಬೇಕು. ಸಿಂಗಾಟನಲ್ಲಿ ಕದಿರೇನಹಳ್ಳಿ ಗ್ರಾಮದಸ್ಥರಿಗೆ, ನಮ್ಮ ದಲಿತ ರೈತರಿಗೆ ಏನು ಅರಣ್ಯ ಇಲಾಖೆಯವರು ಭೂಮಿ ಕಬಳಿಸುವಂಥ ಕೆಲಸ ಅರಣ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಈ ದಿನ ನಾವು ಮುದ್ದೇನಹಳ್ಳಿ ಗ್ರಾಮದಿಂದ ಆ ರೈತರಿಗೆ ಭೂಮಿ ಕಡಿಸುವಂಥ ಕೆಲಸ ನಾವೆಲ್ಲ ಐಕ್ಯತೆ ಹೋರಾಟ ಸಮಿತಿ ಮಾಡಿಕೊಂಡು ಈ ದಿನ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಇದರ ವಿರುದ್ಧ ಅರಣ್ಯಾಧಿಕಾರಿಗಳು ಪರ ಈ ಪೊಲೀಸ್ ಇಲಾಖೆ, ಈ ಜಿಲ್ಲಾಡಳಿತ ನಿಂತಿರೋದು ಅದು ಖಂಡನೀಯ. ಯಾಕಂತಂದರೆ ನಮ್ಮ 71ರಲ್ಲಿ ನಮ್ಮ ದಲಿತ ರೈತರಿಗೆ ಭೂಮಿಯನ್ನು ಕೊಟ್ಟು ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆವರೆಗೂ ಕೊಟ್ಟಿರ್ತಕ್ಕಂಥದ್ದು ಇದು ಅಪರಾಧ. ಅವರು ಅರಣ್ಯ ಇಲಾಖೆಯವರು ಬೇಕಾದರೆ ಜಿಲ್ಲಾಧಿಕಾರಿಗಳಿದ್ದಾರೆ, ಕಂದಾಯ ಇಲಾಖೆ ಮೇಲೆ ಹೋರಾಟ ಮಾಡಲಿ, ರೈತರ ಮೇಲೆ ಭೂಮಿ ಕಸಿಯುವಂಥ ಕೆಲಸ ಮಾಡಬಾರ್ದು. ಅವ್ರಿಗೇನಾದರೂ ನಮ್ಮ ದಲಿತ ರೈತರಿಗೆ ನೀವೇನಾದರೂ ದೌರ್ಜನ್ಯ ಮಾಡೋದು, ಪೊಲೀಸವ್ರನ್ನ ಮುಂದೆ ಬಿಟ್ಟು ಚೂ ಬಿಡೋದು, ಈ ಕೆಲಸವನ್ನು ಮಾಡಿದ್ರೆ ಇದು ಒಂದು ಮೊದಲನೇ ಹೋರಾಟ. ನಿಮಗೆ ಮುಂದಿನ ದಿನಗಳಲ್ಲಿ ಇವಾಗ ಭೂಮಿಗೆ ನುಗ್ಗುವಂಥ ಕೆಲಸ ಮಾಡ್ತಾಯಿದ್ದೀವಿ ನಾವು. ನುಗ್ಗುವಂಥ ಟೈಮಲ್ಲಿ ನೀವೇನಾದರೂ ತಡೆದ್ರೆ ನಮ್ಮನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ಕೊಡ್ತಾ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕೂಡಲೇ ಜಿಲ್ಲಾಧಿಕಾರಿಗಳು ಎಲ್ಲೇ ಇದ್ದರೂ ಸಹ AC ಅವರು ಪೊಲೀಸ್ ಅವರನ್ನು ನೋಡಿ ಚೂ ಬಿಟ್ಟಿದ್ದಾರೆ. ಸಾವಿರಾರು ಮಂದಿ ಪೊಲೀಸರನ್ನು ಬಿಟ್ಕೊಂಡಿದ್ದಾರೆ. ಇಲ್ಲಿ ಏನು ಸ್ವಾಮಿ, ನಾವು ಏನಾದರೂ ನಿಮ್ಮ ಅಧಿಕಾರದಲ್ಲಿ ಬರ್ತಿರ್ತಕ್ಕಂಥ ಏನಾದರೂ ಭ್ರಷ್ಟಾಚಾರವನ್ನು ಕೇಳ್ತಾ ಇದ್ದೀವಿ ನಾವೇನಾದರೂ? ಇಲ್ಲ ತಾನೇ. ನಮ್ಮ ರೈತರಿಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಕೊಡಿ, ಭೂಮಿ ಬಿಡಲೇಬೇಕು. ನೀವು ಕಂದಾಯ DC ಅವರು ಬಂದು ಒಂದು 10 ನಿಮಿಷ ಕೆಲಸ ಇದು, ಬಂದು ಕೂಡಲೇ ಪರಿಹಾರ ಕೊಡಬೇಕು ನಮ್ಮ ದಲಿತ ಕಾರ್ಯಕರ್ತರಿಗೆ ಅಂತ ಹೇಳ್ತಾ ಈ ದಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ.
ನಮ್ಮ ರೈತರಿಗೆ ಭೂಮಿಯನ್ನು ಕೊಡಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಆ ಜಾಗಕ್ಕೆ ನಾವು ಹೋಗಿ ಇವತ್ತು ರೈತರಿಗೆ ಉಳುಮೆ ಮಾಡುವಂಥ ಕೆಲಸ ಇವತ್ತು ಎಲ್ಲ ಸಂಘಟನೆಗಳಿಂದ ನುಗ್ತಾ ಇದ್ದೀವಿ ನಾವು ಆ ಜಾಗಕ್ಕೆ ಅಂತ ಹೇಳ್ತಾ ಇವತ್ತು ನಾವು ಹೇಳ್ತಾ ಇದ್ದೀವಿ. ಮಾಡುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಅದಕ್ಕೊಂದು ನಾಮಿನಲ್ ಆದಂತಹ ಶುಲ್ಕವನ್ನು ದುಡ್ಡನ್ನು ಕಟ್ಟಿಸ್ಕೊಂಡು ಮಾರಾಟ ಮಾಡುವ ರೀತಿಯಲ್ಲಿ ಆ ರೀತಿ ಕಿಮ್ಮತ್ತು ಕೊಟ್ಟು ತೆಗೆದುಕೊಂಡಿರುವಂತಹ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಡಿರುವಂಥ ಭೂಮಿಯನ್ನು ಈಗ ಅದು ಕಂದಾಯ ಇಲಾಖೆ ಭೂಮಿಯಲ್ಲ, ರೈತರ ಭೂಮಿಯಲ್ಲ, ಅದು ಅರಣ್ಯ ಇಲಾಖೆ ಭೂಮಿ ಅಂತೇಳಿ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಏನು ಉಳುಮೆ ಮಾಡ್ತಿದ್ದ ರೈತರನ್ನು ಒಕ್ಕಲೆಬ್ಬಿಸಿ ಹೊರಗೆ ಹಾಕಿದ್ದಾರೆ. ಇವತ್ತು ಅದು ಒಂದು ರೀತಿಯಲ್ಲಿ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಡುವೆ ಒಂದು ಸಂಘರ್ಷ ನಡೀತಾ ಇದೆ. ಇದು ನಮ್ಮ ಭೂಮಿ ಅಂತ. ಈಗ ಯಾರೇ ತಪ್ಪಾಗಿರಲಿ, ಅದು ಅರಣ್ಯ ಇಲಾಖೆಯದ್ದೇ ಭೂಮಿ ಆಗಿದ್ರೂ ಇಲ್ಲಿ ಅನ್ಯಾಯಕ್ಕೊಳಗಾದವ್ರು ಯಾರು? ಸುಮಾರು 5-6 ದಶಕಗಳಿಂದ ಅಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಿದ್ದಂತಹ ರೈತರು. ಅಥವಾ ಈಗ ಅದು ಕಂದಾಯ ಭೂಮಿ ಅಂತೇನೇ ತೀರ್ಮಾನ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಜನರಿಗೆ ಕಷ್ಟ ಕೊಡಬೇಕು, ಅವ್ರನ್ನ ಒಕ್ಕಲೆಬ್ಬಿಸಬೇಕು, ಅವರಿಗೆ ತೊಂದರೆ ಕೊಡಬೇಕು ಅಂತಲೇ ಒಂದು ದುಷ್ಟ ಪ್ರವೃತ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಾಗುತ್ತೆ. ಇವರ ಮಧ್ಯದಲ್ಲಿ ಇವತ್ತು ಆ ರೈತರಿಗೆ ರೈತರನ್ನು ಅವರ ಭೂಮಿಗೆ ಕರೆದುಕೊಂಡು ಹೋಗಿ ಬಿಡಬೇಕು ಅಂತೇಳಿ ಇವತ್ತು ಇಲ್ಲಿಯ ಸ್ಥಳೀಯ ರೈತ ಪರ, ದಲಿತ ಪರ ಮತ್ತು ಕಾರ್ಮಿಕ ಪರ, ರೈತ, ದಲಿತ, ಕಾರ್ಮಿಕ ಪರ ಒಂದು ಐಕ್ಯ ಹೋರಾಟ ಸಮಿತಿಯವರು ರೈತರನ್ನು ಅವ್ರ ಜಮೀನು ಕರ್ಕೊಂಡು ಹೋಗೋದಕ್ಕೆ ಒಂದು ದೊಡ್ಡ ಹೋರಾಟವನ್ನು ರೂಪಿಸಿದ್ದಾರೆ. ಆದರೆ ಆ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಇಲ್ಲಿ 100 ಜನ, ನೀವು ನೋಡಿದ್ರೆ ಗೊತ್ತಾಗುತ್ತೆ, ಸುಮಾರು 300ರಿಂದ 500 ಜನ ಪೊಲೀಸರು ಇಲ್ಲಿ ನಿಯೋಜಿತರಾಗಿದ್ದಾರೆ. ಇದೊಂದು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಡುವೆ ನಡೀತಿರುವಂಥ ಒಂದು ಆಡಳಿತಾತ್ಮಕ ಸಂಘರ್ಷ ಒಂದು ಕಡೆ ಆದರೆ, ಇನ್ನೊಂದು ಕಡೆ ರೈತರ ಮತ್ತು ಪೊಲೀಸರ ನಡುವೆ ಸಂಘರ್ಷವನ್ನು ಉಂಟು ಮಾಡೋದಕ್ಕೆ ಇಲ್ಲಿ ಜಿಲ್ಲಾಡಳಿತ ಭಾಳ ಬೇಜವಾಬ್ದಾರಿತನದಿಂದ ನಡ್ಕೊಳ್ತಾ ಇದೆ. ಈ ಹೋರಾಟವನ್ನು ಬೆಂಬಲಿಸಿ ಈ ಅವಿಭಜಿತ ಕೋಲಾರ ಜಿಲ್ಲೆಯ ಬೆಂಗಳೂರು ಬೇರೆ ಭಾಗಗಳಿಂದ ಅನೇಕ ಜನ ಬಂದಿದ್ದಾರೆ. ಅದೇ ರೀತಿಯಲ್ಲಿ ನಾವು ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ಹೋರಾಟವನ್ನು ಬೆಂಬಲಿಸ್ತಾ ಇದ್ದೀವಿ. ಬಡ ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಸರ್ಕಾರ ಕೈಬಿಡಬೇಕು. ಹೈಕೋರ್ಟ್ನಲ್ಲಿ ಹಾಕಿರುವಂಥ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಲ್ಲೂ ಸಹ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, 3 ಎಕರೆಗಿಂತ ಕೆಳಗೆ ಇರುವಂಥವರಿಗೆ ನೀವು ನೋಟಿಸ್ ಕೊಡ್ಬೋದು ಹೊರತು ಅವ್ರನ್ನ ಒಕ್ಕಲೆಬ್ಬಿಸಬಾರ್ದು ಅಂತ. ಇವತ್ತು ಇದೇ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಭಾಳ ಬಲಾಢ್ಯ ರಾಜಕಾರಣಿಯಾದವರು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ತೋಟ ಮಾಡಿದ್ದಾರೆ ಅಂತ ಗೊತ್ತಾಗಿದ್ರೂ ಅಲ್ಲಿ ಇನ್ನೂ ಅದು ಯಾವ ಭೂಮಿ ಅಂತ ಗೊತ್ತಾಗಿಲ್ಲ. ಅದೇ ರೀತಿಯಲ್ಲಿ ಅಲ್ಲಿ ತೆರವಂತೂ ಮಾಡಿಸಿಲ್ಲ. ಅದೇ ರೀತಿಯಲ್ಲಿ ರಾಜ್ಯದ ಅನೇಕ ಕಡೆಗಳಲ್ಲಿ 100 ಎಕರೆಗಳನ್ನು ಸಾವಿರಾರು ದೊಡ್ಡ ಭೂ ಮಾಲೀಕರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವರನ್ನು ಅರಣ್ಯ ಭೂಮಿಯನ್ನೇ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವರನ್ನು ಆ ತೆರವು ಮಾಡಿಸುವಂಥ ಯೋಗ್ಯತೆ, ದಕ್ಷತೆ, ಧೈರ್ಯ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇಲ್ಲ. ಇಂತಹ ಸಂದರ್ಭದಲ್ಲಿ ಬಡವರ ಮೇಲೆ ಅವರ ಗದಾಪ್ರಹಾರ ನಡೀತಾ ಇದೆ. ಇದನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿಸುತ್ತೆ. ನಮ್ಮ ಭ್ರಷ್ಟ ವ್ಯವಸ್ಥೆಯ ಅಯೋಗ್ಯ ಅಧಿಕಾರಿಗಳು ಹೇಗಿದ್ದಾರೆ ಅಂದ್ರೆ, ಸಂಬಳ ನನ್ನ ಹಕ್ಕು, ಕಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ. ಇವರಿಗೆ ಕೆಲಸ ಮಾಡ್ಲಿ ಬಿಡ್ಲಿ, ಅವ್ರಿಗೆ ಸಂಬಳ ಹೋಗ್ಲೇಬೇಕು. ಅವನ ಕೆಲಸ ಅವನ ಮರ್ಜಿ ಮೇಲೆ ಮಾಡ್ತಾನೆ. ಕಿಂಬಳ ಅವನ ತಾಕತ್ತು, ಅವನ ಯೋಗ್ಯತೆ ಮೇಲೆ. ಪಕ್ಕದಲ್ಲಿರೋನು ₹1,00,000 ತಗೊಂಡ್ರೆ ಇವನ್ ಯೋಗ್ಯತೆ ಇದ್ರೆ ಇವನು 10 ಲಕ್ಷ ತಗೊಳ್ತಾನೆ. ಅದೇ ಕೆಲಸಕ್ಕೆ ಇಲ್ಲ ಅಂದ್ರೆ 10,000 ತಗೊಳ್ಬೋದು, ಅವನ ಯೋಗ್ಯತೆ ಮೇಲೆ. ಇವತ್ತು ಸರ್ಕಾರಿ ಅಧಿಕಾರಿಗಳು ನಮ್ಮನ್ನ ಕೂರಿಸಿ ಅಲ್ಲಿ ಕೂರೋದಕ್ಕೆ ಸಂಬಳ ಕೊಡ್ತಾ ಇದ್ದಾರೆ ಹೊರತು ಕೆಲಸ ಮಾಡೋದಿಕ್ಕಲ್ಲ ಅನ್ನುವಂತ ಅಭಿಪ್ರಾಯಕ್ಕೆ ಬಂದ್ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಇಲ್ಲಿ DC ನನಗೆ ಗೊತ್ತಿಲ್ಲ ಅವ್ರ ಹೆಸರೇನು ಅಂತ, ಆ ಅರಣ್ಯ ಇಲಾಖೆ ಅಧಿಕಾರಿಗಳ ಹೆಸರೇನು ಅಂತ ಗೊತ್ತಿಲ್ಲ. ಅವ್ರಿಗೆ ಕನಿಷ್ಠ ಮಟ್ಟದ ಪ್ರಜ್ಞೆ ಇದ್ದಿದ್ರೆ ಅವರು ಜನರ ತೆರಿಗೆ ಹಣದಲ್ಲಿ ನಾವು ಸಂಬಳ ತೆಗೆದುಕೊಳ್ತಾ ಇದ್ದೀವಿ, ಮತ್ತೆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋದಿಕ್ಕೆ ನಮಗೆ ಇದೇ ಜನರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಿದ್ದಿದ್ರೆ ಇಷ್ಟೊತ್ತಿಗೆ 1 ಮೀಟಿಂಗ್ ಅಲ್ಲ 10 ಮೀಟಿಂಗ್ ಆದ್ರೂ ಮಾಡಿ ಆ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಕುಲ್ಲ ಓಪನ್ ಆಗಿ ಹೇಳ್ಬೇಕಾಗಿತ್ತು. ಇಲ್ಲ, ಇದು ನಮ್ಮದೇ ಜಮೀನು, ಕಂದಾಯ ಭೂಮಿ, ಅಥವಾ ಇಲ್ಲ ಏನೋ ತಪ್ಪಾಗ್ಬಿಟ್ಟಿದೆ, ಯಾರೋ ಹಿಂದೆ ಏನೋ ಒಂದಷ್ಟು ಜನ ತಪ್ಪು ಮಾಡ್ಬಿಟ್ಟಿದ್ದಾರೆ, ಸರಿಯಾಗಿ ಗೊತ್ತಿಲ್ಲದೆ ಅದು ಅರಣ್ಯ ಭೂಮಿ ಅಂತ ಹೇಳ್ಬೇಕಾಗಿತ್ತು. ಇವತ್ತಿನ ಸರ್ಕಾರ ಹೇಳಿಲ್ಲ ಅಂದ್ರೆ